ಅವ್ರು ಏನು ಹೇಳಿದ್ರು, ಏನು ಮಾತು ಕೊಟ್ಟಿದ್ರು, ಆ ಮಾತು ಪ್ರಕಾರ ಕರ್ನಾಟಕಕ್ಕೆ ಬಂತ. 26 ಜನ ಎಂಪಿಗಳ್ರಿ, ಒಂದಿನ ಬಾಯ್ ಬಿಡ್ಲಿಲ್ವಲ್ಲ, ಒಂದಿನ ಕ್ವಶನ್ ಮಾಡ್ಲಿಲ್ಲ, ಒಂದಿನ ರಾಜ್ಯಕ್ಕೆ ಡಬಲ್ ಇಂಜಿನ್ ಸರ್ಕಾರ ಬಂದ್ರೆ ನಾನೇನಾದ್ರು ಮಾಡ್ತೀವಿ ಅಂತ ಹೇಳಿದ್ರಲ್ಲ, ಏನ್ ಮಾಡಿದ್ದಾರೆ? ಇವತ್ತು ಮಾತಾಡ್ತಾ ಇದ್ದಾರೆ. ಮಾನ ಮರ್ಯಾದೆ ಏನಿಲ್ಲ, ಅವ್ರಿಗೆ ನಾಚಿಕೆ ಇಲ್ಲ. ಈಗ ಹೋಗಿ ನಾವಿಲ್ಲಿ ಮಾಡ್ತಾ ಇದೀವಿ ಅಂತ ಅಲ್ಲೇನೋ ಗಾಂಧಿ ಸ್ಟಾಜಿ, ಏನ್ ಗಾಂಧಿ ಸ್ಟಾಜಿ ತಾವು ಕೂತ್ಕೊಳ್ತಾರೆ? ಏನ್ ಮಾಡಿದೀವಿ ಅಂತ ಮಾಡ್ತಾರೆ? ಏನ್ ಕರ್ನಾಟಕಕ್ಕೆ ತಂದಿದ್ದಾರೆ? ನಾವು ನಮ್ಮ ಧ್ವನಿಯನ್ನ ಇವತ್ತು ನಾವು ಇಲ್ಲಿ ಬಂದಿರೋರು 136 ಜನ, 27 ಜನ MLCಗಳಲ್ಲ, ಕರ್ನಾಟಕ ರಾಜ್ಯನೇ ಇಲ್ಲಿ ಬಂದಿದೆ. ಇಂಥ ಒಂದು ದುಸ್ಥಿತಿ ಬರುತ್ತೆ ಅಂತ ಅನ್ಕೊಂಡಿದ್ರ? ನಮ್ಗೆ ಇಷ್ಟು ಮೋಸ ಆಗ್ತದೆ ಅಂತ ನಾವು ಅನ್ಕೊಂಡಿರಲಿಲ್ಲ. ನಾವು ಹೋರಾಟ ಮಾಡ್ತೀವಿ, ನಮ್ಮ ಹೋರಾಟ ಪ್ರಾರಂಭವಾಗಿದೆ, ನಮ್ಗೆ ಗೆಲುವು ಸಿಕ್ಕೇ ಸಿಗ್ತದೆ. ಬಿಜೆಪಿ ಇನ್ನೂ ಸಮರ್ಥಿಸಿಕೊಳ್ಳುತ್ತೆ. ನೋಡ್ರಿ, ಯಾವ ಹಣನೂ ಬಂದಿಲ್ಲ, ಅದಕ್ಕೆಲ್ಲ ಲೆಕ್ಕಾಚಾರ ಮುಖ್ಯಮಂತ್ರಿಗಳು, ನಾನು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ನಾವು ಹೇಳಿದ್ದೀವಿ. ನಮ್ಗೆ ಎಚ್ಚೆತ್ಕೋಬೇಕು, ಯಾಕಂದ್ರೆ ಈಗ ಎಚ್ಚೆತ್ಕೊಳ್ಳಿಲ್ಲ ಅಂತಂದ್ರೆ ನಮ್ಮ ನೆಕ್ಸ್ಟ್ ಫೈನಾನ್ಸ್ ಕಮಿಷನ್ಗೂ ತೊಂದರೆ ಆಗ್ತದೆ. ಈಗ ಬೇರೆ ಬೇರೆ ರಾಜ್ಯಗಳಿಗೆಲ್ಲ ಸ್ಪೆಷಲ್ ಗ್ರಾಂಟ್ಗಳು ಕೊಟ್ಟಿದ್ದಾರೆ. ಬೇಡಪ್ಪ, ನಾವು ಬರಗಾಲದಲ್ಲಿ ಇದ್ದೀವಿ. ಬರಗಾಲದಲ್ಲಿ ಇದ್ದೀವಿ. ಬರಗಾಲದಲ್ಲಿ ಏನು 100ರಿಂದ 150 ದಿನ ಕೊಡಬೇಕು ಅಂತ ಇದೆ. ಇರಪ್ಪ ಸ್ವಲ್ಪ. ಬರಗಾಲದಲ್ಲಿ 100ರಿಂದ 150 ಅಂತ ಇದೆ. ಆ 150 ಜನ ಉದ್ಯೋಗ ಖಾತ್ರಿ ಯೋಜನೆ ಕೊಟ್ಟಿದ್ದಾರಾ? ಇಲ್ಲ. ಈಗ ನಮ್ಮ ದಾವಣಗೆರೆ, ಚಿತ್ರದುರ್ಗ ಅಲ್ಲೆಲ್ಲ ಭದ್ರಾ ಯೋಜನೆ 5,300 ಕೋಟಿ ರೂಪಾಯಿ ಕೊಡ್ತೀನಿ ಅಂತ ಬಜೆಟ್ ಅಲ್ಲಿ ಓದಿದ್ರು ಇಲ್ಲೋ ನಿರ್ಮಲಾ ಸೀತಾರಾಮನ್? ನಾನೀಗ ತರಿಸಿದ್ದೀನಿ ಆ ಬಜೆಟ್ ಬುಕ್ ನ. ಕೊಟ್ಟಿದ್ದಾರಾ? ರೈಲ್ವೆ ಇದಕ್ಕೆ ಕ್ಲಿಯರೆನ್ಸ್ ಕೊಟ್ಟಿದ್ದಾರಾ? ಮೆಟ್ರೋ ಕ್ಲಿಯರೆನ್ಸ್ ಕೊಟ್ಟಿದ್ದಾರಾ? ಅಲ್ಲಿ ಕಳಸಾ ಬಂಡೂರಿ ವಿಚಾರದಲ್ಲಿ ಅಲ್ಲಿ ಸೆಲೆಬ್ರೇಷನ್ ಮಾಡಿಬಿಟ್ರು. ಎಲ್ಲಿ? ಹುಬ್ಳಿಲಿ ಆಗೋಯ್ತು, ಬಂದೋಯ್ತು ಅಂತ. ನಾವು ಟೆಂಡರ್ ಕೂಡ ಕರೆದಿದ್ದೀವಿ. ಯಾಕಿನ್ನ ಕ್ಲಿಯರೆನ್ಸ್ ಮಾಡಿಲ್ಲ?